ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಅಲ್ಲ, ಈ ಬಗ್ಗೆ ಮುಖ್ಯಮಂತ್ರಿಯವರ ಬಳಿಯೂ ಚರ್ಚಿಸಿಲ್ಲ ಅಂತ ಕಾರವಾರದಲ್ಲಿ ಆರ್.ವಿ. ದೇಶಪಾಂಡೆ ಹೇಳಿದ್ದಾರೆ. ಸಚಿವ ಸ್ಥಾನದ ಬಗ್ಗೆ ನಾನೇನು ವಿಚಾರ ಮಾಡಿಲ್ಲ, ಸಚಿವ ಸ್ಥಾನ ಖಾಲಿ ಆಗಿರುತ್ತವೆ, ತುಂಬಿರುತ್ತವೆ. ಇನ್ನು ಸಚಿವ ಸ್ಥಾನಕ್ಕೆ ನನ್ನ ಹೆಸರು ಚರ್ಚೆಯಾಗ್ತಾ ಇರೋದು ಗಮನಕ್ಕೆ ಬಂದಿದೆ. ಯಾವ ಸಮಯದಲ್ಲಿ ಏನೇನಾಗಬೇಕೋ ಅದಾಗುತ್ತೆ ಅಂತ ಮಾಜಿ ಸಚಿವ ಆರ್.ವಿ. ದೇಶಪಾಂಡೆ ತಿಳಿಸಿದ್ದಾರೆ. ನಾನು ತಿರುಗಿ ಇಟ್ಕೊಂಡಿದ್ದೀನಿ, ಖಾಲಿ ಆಗ್ತಾವೆ ತುಂಬ್ತಾವೆ ನಡೀತಾ ಇರ್ತದೆ. ಹಾಗಾಗಿ ಅನಾವಶ್ಯಕವಾಗಿ ಸಾಕಷ್ಟು ಚರ್ಚೆ ಜಿಲ್ಲೆಯಲ್ಲಿ ನಡೀತಾ ಇದೆ ಎಂದು ನನ್ನ ಗಮನಕ್ಕೆ ಬಂದಿದೆ. ಇವಾಗೇನು ಅರ್ಥ ಇಲ್ಲ. ಈ ಚರ್ಚೆ ನಿಲ್ಲಿಸಿದ್ರು ಅವಕಾಶ ಕೊಟ್ಟರೆ ನೀ ಏನು ಮಾಡೋದು ನೀನು ಆಗ್ತದೆ. ಸೀನಿಯರು ಬುದ್ಧಿಮತ್ತೆ ಚಾರಿತ್ರ್ಯ ಇದೇ ಕ್ರೈಟೀರಿಯಾ ಇದ್ರೆ ಭಾಳ ಜನ ಭಾಳ ಸ್ಥಾನದಲ್ಲಿ ಎಲ್ಲ ಕ್ರೈಟೀರಿಯಾ ಉಳಿದಿಲ್ಲ. ಹೊಸೊಬ್ಬರಿಗೆ ಮಂತ್ರಿ ಯಾಕೆ ಮಾಡಬಾರ್ದು ಯಾಕೆ ಮಾಡಬೇಕು. ಆದರೆ ಇದು ಅರ್ಥ ಇಂಥ ಸಚಿವರ ಮೇಲೆ ಅವರು ಅಪಾದನೆ ಮಾಡ್ತಾರಂತಲ್ಲ. ಯಾವ ಟೈಮ್ನಲ್ಲಿ ಏನು ಆಗಬೇಕು ಅದು ಆಗ್ತಾ ಇರ್ತದೆ. ಯು ಶುಡ್ ಹ್ಯಾವ್ ಪೇಷನ್ಸ್. ಯಾರು ಪೇಷನ್ಸ್ ಇರ್ತದೆ ಯು ವಿಲ್ ಸಕ್ಸೀಡ್ ಇನ್ ಲೈಫ್. ನಡೆಯುವುದಲ್ಲ ಏರ್ ಫೇರ್ಗಳು ಬೇಕಂತ ನನಗೆ ಮನಸ್ಸಿಲ್ಲದ ಜನ ಪಾಪೇರ್ ಮಾಡ್ತಾರೆ. ಆದರೆ ಬೇರೆ ಬೇರೆ ಎಕ್ಸ್ಪೆರಿಮೆಂಟ್ಸ್ ಮಾಡಿ ನೋಡ್ಬೇಕಲ್ಲ. ಚೀಫ್ ಮಿನಿಸ್ಟರ್ ದೇಶಪಾಂಡೆ ಇದ್ದ, ಏನಾಯಿತು? ರಾಜ್ಯದಲ್ಲಿ ದರ ಏರಿಕೆ ದಂಗಲ್ ಜೋರಾಗಿದೆ. ಇದೀಗ ಹಾಲಿನ ಬೆಲೆ ಹೆಚ್ಚಳ ಮಾಡಿದ್ದಕ್ಕೆ ಕಾಂಗ್ರೆಸ್ ಶಾಸಕ ಆರ್.ವಿ. ದೇಶಪಾಂಡೆ ಅಸಮಾಧಾನ ಹೊರಹಾಕಿದ್ದಾರೆ. ಹಾಲಿನ ದರ ಹೆಚ್ಚಳ ಮಾಡುವುದರಿಂದ ಜನಸಾಮಾನ್ಯರಿಗೆ, ಮಕ್ಕಳಿಗೆ, ಬಡವರಿಗೆ ಸಮಸ್ಯೆ ಆಗುತ್ತೆ. ಹೀಗಾಗಿ ಸರ್ಕಾರ ದರ ಏರಿಕೆಯನ್ನ ಪರಿಶೀಲಿಸಬೇಕು ಅಂತ ಹೇಳಿದ್ದಾರೆ. ಬಟ್ ಹಾಲಿನ ದರ ಹೆಚ್ಚು ಮಾಡುವಾಗ ಜನಸಾಮಾನ್ಯರಿಗೆ, ಮಕ್ಕಳಿಗೆ ಅದರಿಂದ ಸಮಸ್ಯೆ ಆಗುವ ಸಂಬಂಧ ಇರ್ತದೆ. ಅದು ಸರ್ಕಾರ ಅದು ಪರಿಶೀಲಿಸಬೇಕಾದ್ರೆ ಸರ್ಕಾರನ ಒತ್ತಾಯಿಸ್ತೇವೆ. ರೈತರ ಆದಾಯ ಹೆಚ್ಚಿಸಲು ಕೆಎಂಎಫ್ ದರ ಏರಿಕೆ ಮಾಡಿದೆ. ರೈತರಿಗೆ ಅನುಕೂಲ ಮಾಡಲು ಹೀಗೆ ಮಾಡಲಾಗಿದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದರು. ಇದನ್ನ ವಿರೋಧಿಸುವ ಬಿಜೆಪಿಯವರು ರೈತ ವಿರೋಧಿಗಳು, ಬಿಜೆಪಿ ವರ್ತಕರ ಪರ, ರೈತರಿಗೆ ಸಿಗುವ ಆದಾಯ ತಪ್ಪಿಸಲು ಹೀಗೆ ಮಾಡ್ತಾ ಇದ್ದಾರೆ ಅಂತ ಡಿಸಿಎಂ ಡಿಕೆ ಕಿಡಿಕಾರಿದ್ದಾರೆ. ಹಾಲನ್ನು ಏರಿಕೆ ಮಾಡಿರೋರು ಕೆಎಂಎಫ್ನವರು. ಅವರು ಒಂದು ರೈತರ ಸಂಘಟನೆ. ಆ ರೈತರಿಗೆ ಅನುಕೂಲ ಮಾಡಿಕೊಳ್ಳಿಕ್ಕೆ ಅವರು ಮಾಡಿದ್ದಾರೆ. ಅವ್ರಿಗೆ ಒಳ್ಳೆಯದಾಗಲಿ, ಇನ್ನೂ ಹೆಚ್ಚಿಗೆ ರೈತರಿಗೆ ಒಳ್ಳೆಯದಾಗಬೇಕು. ಸೊ ಇದರಿಂದ ಅರ್ಥ ಆಗ್ತದೆ ಬಿ ಜೆ ಪಿಯವರು ರೈತರ ವಿರೋಧಿ ಬಿ ಜೆ ಪಿ ಅಂತ. ರೈತರ ವಿರೋಧಿ ಬಿ ಜೆ ಪಿ. ರೈತರಿಗೆ 3 ರೂಪಾಯಿ 5 ರೂಪಾಯಿ ಸಿಕ್ಕೋದಕ್ಕೆ ಅವರಿಗೆ ಸಮಾಧಾನ ಇಲ್ಲ. ಅವ್ರಿಗೆ ಏನಿದ್ರು ವರ್ತಕರ ಪರ ಬಿ ಜೆ ಪಿ. ಕಾರವಾರದಲ್ಲಿ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಆರ್.ವಿ. ದೇಶಪಾಂಡೆ ವಿವಿಧ ಇಲಾಖೆಯ ಅಧಿಕಾರಿಗಳ ಜೊತೆ ಸಭೆ ನಡೆಸಿದರು. ಅಧಿಕಾರಿಗಳು ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳ ಬಗ್ಗೆ ಮಾಹಿತಿ ನೀಡಿದರು. ಸಭೆಯಲ್ಲಿ ನೀಡಿದ ಮಾಹಿತಿಯನ್ನು ಕ್ರೋಢೀಕರಿಸಿ ಸರ್ಕಾರಕ್ಕೆ ವರದಿಯನ್ನು ನೀಡುವುದಾಗಿ ಆರ್.ವಿ. ದೇಶಪಾಂಡೆ ತಿಳಿಸಿದರು. ಶಾಸಕರಾದ ದಿನಕರ ಶೆಟ್ಟಿ, ಭೀಮಣ್ಣ ನಾಯಕ, ವಿಧಾನ ಪರಿಷತ್ ಸದಸ್ಯ ಗಣಪತಿ,